ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ಉತ್ಖನನ ಕಾರ್ಯ ಆರಂಭ ಆಗಿದೆ. ಆದರೆ ಅಲ್ಲಿ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಸುರಕ್ಷತೆ ಇಲ್ಲ. ಮೇಲುಸ್ತುವಾರಿಗಳು ಟೋಪಿ ಹಾಕೊಂಡು ಆರಾಮಾಗಿದ್ದಾರೆ. ಆದರೆ ಕಾರ್ಮಿಕರ ನೆರಳಿಗೆ ಒಂದು ಶಾಮಿಯಾನ ಕೂಡ ಹಾಕ್ಸಿಲ್ಲ. ಪ್ರಾಧಿಕಾರದ ಬೇಜವಾಬ್ದಾರಿತನಕ್ಕೆ ನೆರವು ಸಂಘದ ಅಧ್ಯಕ್ಷರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಸೇಫ್ಟಿ ವ್ಯವಸ್ಥೆಯನ್ನ ಮಾಡಿಲ್ಲ ಅಂತ ಅಶ್ವಥ್ ಅವರು ಕಿಡಿಕಾರಿದ್ದಾರೆ. ಟಿ ಅಶ್ವಥ್ ಇವರು ನೆರವು ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷ. ಉತ್ಖನನ ಕಾರ್ಯ ಏನು ನಡೀತಾ ಇದೆ ಆ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಸೇಫ್ಟಿ ಇಲ್ಲ. ಮೇಲುಸ್ತುವಾರಿಗಳು ಯಾರಿರ್ತಾರೆ ಅವರೆಲ್ಲ ಬಿಸಿಲು ಅದು ಇದು ಅಂತ ಲೆಕ್ಕಿಸದೆ ಟೋಪಿ ಗೀಪಿ ಹಾಕ್ಕೊಂಡು ಆರಾಮಾಗಿದ್ದಾರೆ. ಬಟ್ ಆದರೆ ಕಾರ್ಮಿಕರ ನೆರಳಿಗೆ ಅಂತೇಳಿ ಅಟ್ಲೀಸ್ಟ್ ಒಂದು ಶಾಮಿಯಾನದ ವ್ಯವಸ್ಥೆ ಕೂಡ ಮಾಡಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಅಶ್ವಥ್ ಮರಿಗೌಡರು ಅಂತೇಳಿ ನೆರವು ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರು ಮಾತಾಡೋದು. ಅಲ್ಲ, ಇಲ್ಲಿ ಸ್ಥಳಕ್ಕೆ ನಾನು ಬಂದಿದ್ದೀನಿ, ಸುಮ್ಮನೆ ಹಾಗೆ ನೋಡೋಣ ಅಂತ ಬಂದೆ. ನಮ್ಮ ಸುದ್ದಿ ವಾಹಿನಿಲೆಲ್ಲ ಪ್ರಸಾರ ಆಗಿತ್ತು. ಇಲ್ಲಿ ಬಂದ್ರೆ ಕಾರ್ಮಿಕರಿಗೆ ಯಾವುದೇ ಸುರಕ್ಷತೆ ಇಲ್ಲ, ಯಾವ ನೇಮಕಾತಿ ಇಲ್ಲ, ಅವ್ರನ್ನ ನೇಮಕ ಮಾಡ್ಕೊಂಡಿದ್ದೀರಾ ಅಂತೇಳಿ. ಅದಕ್ಕೇನಾದ್ರು ಇದಾಗಿದೆಯಾ, ಅಗ್ರಿಮೆಂಟ್ ಆಗಿದೆಯಾ, ಒಪ್ಪಂದ ಕರಾರು ಪತ್ರ ಆಗಿದೆಯಾ, ಇದು ಗುತ್ತಿಗೆದಾರ ಯಾರು, ನೇರವಾಗಿ ಏನ್ ನೇಮಕಾತಿ ಹೆಂಗೆ ನಡೆದಿನ ನಮ್ಮ ಕಾರ್ಮಿಕರಿಗೆ ಸಂಬಳ ಕೊಟ್ಟಿಲ್ಲ ಅಂತ ಯಾರನ್ನ ಕೇಳ್ಬೇಕು ನಾವು? ಅದಕ್ಕೆ ಏನ್ ಅನುಸರಿಸಿದೀರಾ? ನಿಮ್ಮ ಹತ್ರ ಏನ್ ದಾಖಲಾತಿ ಇದೆ? ಇಲ್ಲಿ ಸರ್ ಯಾರ್ಯಾರು ಕಾರ್ಮಿಕರು ಕೆಲಸ ಮಾಡ್ತಾರೆ ಅಂತ ಏನ್ ದಾಖಲಾತಿ ಇದೆ ನಿಮ್ಮ ಹತ್ರ ಕೊಡಿ. ಹಲೋ, ಅಶ್ವಥ್ ಮರಿಗೌಡರು ಅಂತೇಳಿ ನೆರವು ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರು ಮಾತಾಡೋದು. ನಿಧಿ ಸಿಗ್ತದೆ ಅಂತೇಳಿ ಅಗಿತಾ ಇದ್ದಾರೆ. ಈ ವಿಚಾರವಾಗಿ ನಾನು ಇಲ್ಲಿ ಸ್ಥಳವಾಗಿ ಬೇರೆ ಒಂದು ಕಪ್ಪದ ಗುಡ್ಡಕ್ಕೆ ಪ್ರವಾಸದ ಭೇಟಿಗೆ ಬಂದಿದ್ದೆ. ಹತ್ತಿರದಲ್ಲಿರ್ತಕ್ಕಂಥ ಲಕ್ಕುಂಡಿಗೆ ಆಗಿ ಭೇಟಿ ಕೊಟ್ಟಾಗ ನಾನು ಬಂದಿದ್ದೆ. ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ಕಾರ್ಮಿಕರು ಇಲ್ಲಿ ನಮ್ಮ ಕಟ್ಟಡ ಇತರ ಕಾಮಗಾರಿ ಅಡಿಯಲ್ಲಿ ಬರ್ತಕ್ಕಂಥ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾವುದೇ ರೀತಿ ಸುರಕ್ಷತೆ ಇಲ್ಲ. ಉದಾಹರಣೆಗೆ ಕೆಳಗಡೆ ಯಾವುದಾದ್ರೂ ವಿದ್ಯುತ್ ತಂತಿ ಏನಾದರೂ ಹೋಗಿದ್ರೆ ಅದೇನಾದರೂ ಡ್ಯಾಮೇಜ್ ಆದಾಗ ಅವ್ರ ಪ್ರಾಣಕ್ಕೆ ಹಾನಿಯಾಗೋ ಸಾಧ್ಯತೆ ಇರುತ್ತೆ. ಅವ್ರಿಗೆ ಇರ್ತಕ್ಕಂಥ ಹಾರೆಕೋಲ್ಗಾಗಲಿ, ಸ್ಲೀವ್ ಆಗಲಿ ಅಥವಾ ಸೇಫ್ಟಿ ಶೂ ಆಗಲಿ, ಯಾವ್ದಾರ ಕೆಳಗಡೆ ಕಬ್ಬಿಣದ ರಾಡೋ ಅಥವಾ ಗ್ಲಾಸ್ಗಳು ಇರ್ಬೋದು, ಕಾಲಿಗೆ ಚುಚ್ಚಿ ಅವ್ರಿಗೆ ಅನಾಹುತ ಆಗ್ಬೋದು. ಈ ರೀತಿಯಲ್ಲಿ ಸುರಕ್ಷತೆಯನ್ನು ವಹಿಸಬೇಕಾಗಿತ್ತು ಒಂದು. ಎರಡನೇದು, ಅವ್ರಿಗೆ ನಿಗದಿತ ವೇತನ ಎಷ್ಟು ಅಂತ ಇಲ್ಲಿ ಯಾರೂ ನಮ್ಮ ಗಮನಕ್ಕೆ ತರ್ತಾ ಇಲ್ಲ. ನಾಳೆ ದಿನ ಅವ್ರಿಗೇನಾದರೂ ಸಂಬಳ ಬಂದಿಲ್ಲ ಅಂದರೆ ಅದಕ್ಕೆ ಜವಾಬ್ದಾರಿ ಯಾರು? ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಯಾರು? ಕನಿಷ್ಠ 10 ಜನದ ಮೇಲಿದ್ರೆ ಅವರು ಒಂದು ಗುತ್ತಿಗೆದಾರರ ಅಡಿಯಲ್ಲಿ ಒಂದು ಅಗ್ರಿಮೆಂಟನ್ನು ಮಾಡಿ ನೇಮಕಾತಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಆಯುಕ್ತರಿಗೂ ಕೂಡ ಕರೆ ಮಾಡಿ ಮಾತಾಡಿದ್ವಿ. ಅವ್ರಿಗೆ ಒಂದು ಅರ್ಧ ಗಂಟೆಯಲ್ಲಿ ಇಲ್ಲಿ ಬಂದು ತಮ್ಮ ಗಮನಕ್ಕೆ ಏನೇನು ದಾಖಲಾತಿ ಇದೆ ಕೊಡ್ತೀವಿ ಅಂತ ಹೇಳಿದಾರೆ. ಅವ್ರು ಬರ್ತಕ್ಕಂಥ ಕಾದು ಅವ್ರ ಹತ್ರ ಏನು ದಾಖಲಾತಿ ಇದೆ ನೋಡಿ, ಆಮೇಲೆ ನಾವು ಅವ್ರನ್ನ ಪ್ರಶ್ನೆ ಮಾಡೋದು ಕೆಲಸ ಮಾಡೋದು. ನಿಧಿ ಸಿಗ್ತದೆ ಅಂತೇಳಿ ಅಗಿತಾ ಇದ್ದಾರೆ. ಈ ವಿಚಾರವಾಗಿ ನಾನು ಇಲ್ಲಿ ಸ್ಥಳವಾಗಿ ಬೇರೆ ಒಂದು ಕಪ್ಪದ ಗುಡ್ಡಕ್ಕೆ ಪ್ರವಾಸದ ಭೇಟಿಗೆ ಬಂದಿದ್ದೆ. ಹತ್ತಿರದಲ್ಲಿರ್ತಕ್ಕಂಥ ಲಕ್ಕುಂಡಿಗೆ ಆಗಿ ಭೇಟಿ ಕೊಟ್ಟಾಗ ನಾನು ಬಂದಿದ್ದೆ. ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಇನ್ನು ನಿಧಿ ಸಿಕ್ಕ ಬಳಿಕ ಲಕ್ಕುಂಡಿಯಲ್ಲಿ ಜನಜಾತ್ರೆ 8ನೇ ದಿನವೂ ಕೂಡ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ನಿಧಿ ಸಿಕ್ಕ ಜಾಗಕ್ಕೆ ಫ್ರಾನ್ಸ್ ಪ್ರವಾಸಿಗರು ಕೂಡ ಭೇಟಿ ಕೊಟ್ಟಿದ್ದಾರೆ. 15 ವಿದೇಶಿ ಪ್ರವಾಸಿಗರ ತಂಡದಿಂದ ವೀಕ್ಷಿಸಲಾಗಿದೆ. ನಿಧಿ ಸಿಕ್ಕ ಜಾಗವನ್ನ ನೋಡಿ ವಿದೇಶಿ ಪ್ರವಾಸಿಗರು ಖುಷಿ ಪಟ್ಟಿದ್ದಾರೆ. ಪ್ರಜ್ವಲ್ ಪ್ರಾಮಾಣಿಕತೆ, ಮಿರಾಕಲ್ ಅಂತೇಳಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಸ್ತೂರಿ ರೀತಿಗೆ ಶೇಕ್ ಹ್ಯಾಂಡ್ ಅನ್ನ ಮಾಡಿ ಖುಷಿ ಪಟ್ಟಿದ್ದಾರೆ. ಯಾವಾಗ ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಆಯಿತು, ಅಲ್ಲಿಂದ ಈಗ ಉತ್ಖನನ ಕಾರ್ಯ ಏನು ನಡೀತಾ ಇದೆ ಅದು 8ನೇ ದಿನಕ್ಕೆ ಕಾಲಿಟ್ಟಿದೆ. ಮತ್ತೊಂದು ಕಡೆ ವಿದೇಶಿ ಪ್ರವಾಸಿಗರು ಕೂಡ ಬಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ನಿಧಿ ಸಿಕ್ಕಂಥ ಜಾಗಕ್ಕೆ ಫ್ರಾನ್ಸ್ ಪ್ರವಾಸಿಗರು ಭೇಟಿ ಕೊಟ್ಟು ಅಲ್ಲಿನ ಒಂದಷ್ಟು ಇತಿಹಾಸವನ್ನು ತಿಳ್ಕೊಂಡಿದ್ದಾರೆ. ಗಿರಿ ಸರ್ ಇತ್ತ ಬರ್ರಿ ಸರ್. ನೋ 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 ಸರ್ ಇತ್ತ ಬರ್ರಿ, ಪಟ್ಟ ಬರ್ರಿ. ಒಂದು ಸುರೇಶ್ ಸರ್ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿತ್ತು. ಅದು